ಡಿ ಕೆ ಶಿವಕುಮಾರ್ ಅಟ್ಲೀಸ್ಟ್ ತಮ್ಮ ಆಪ್ತರ ಹತ್ರ ಮತ್ತು ಅವಕಾಶ ಸಿಕ್ಕಾಗಲೆಲ್ಲ ನಮ್ಮ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಹೈಕಮಾಂಡ್ ಡಿಸೈಡ್ ಮಾಡುತ್ತೆ ಅಂತ ಮಾತಾಡ್ತಾ ಇದ್ರೆ, ಸಿದ್ದರಾಮಯ್ಯ ಅವರು ಮಾತ್ರ ಸೈಲೆಂಟ್ ಆಗಿದ್ದಾರೆ. ಅವರು ಯಾವ ವಿಚಾರಗಳನ್ನು ಮಾತಾಡ್ತಾ ಇಲ್ಲ. ಹೀಗಾಗಿ ಅವರ ಆಪ್ತ ವಲಯದಲ್ಲಿ ಒಂದು ಕಳವಳ ಇದೆ, ಒಂದು ಆತಂಕ ಇದೆ. ತುಟಿ ಬಿಚ್ತಾ ಇಲ್ವಲ್ಲ ಸಿಎಂ ಸಿದ್ದರಾಮಯ್ಯ ಅವರು, ಯಾಕೆ ಈ ವಿಚಾರದ ಬಗ್ಗೆ ಚರ್ಚೆನೇ ಮಾಡ್ತಾ ಇಲ್ಲ ಇಷ್ಟು ವರ್ಷ ಆದರೂ ಅಂತ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಏನು ಹೇಳ್ತಾರೆ ನೋಡೋಣ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದಾರಂತೆ. ಸೈಲೆಂಟ್ ಗೇಮ್ ಲೆಕ್ಕಾಚಾರ ಆಪ್ತ ವಲಯದಲ್ಲಿ ಸಹಜವಾದಂತಹ ಆತಂಕ ಇದೆ. ಸೈಲೆಂಟ್ ಗೇಮ್ನ ಆಟದಲ್ಲಿ ಅಂತಿಮವಾಗಿ ಗೆಲ್ಲೋರು ಯಾರು, ಗೆದ್ದು ಬೀಗೋರು ಯಾರು? ಅನ್ಡೌಟೆಡ್ಲಿ ಇದು ಯಾಕೆ ಆತಂಕ ಆಪ್ತ ವಲಯದಲ್ಲಿ ಅಂದರೆ, ಸಿದ್ದರಾಮಯ್ಯ ಅವರ ಹೆಸರು ಹೇಳಿ ಅವರು ಅವರ ಅಖಾಡಕ್ಕೆಲ್ಲ ಬಂದಿದ್ರೆ ವಿಧಾನಸಭಾ ಕ್ಷೇತ್ರಕ್ಕೆ ಬಂದು 60ರಿಂದ 70 ಕ್ಷೇತ್ರಗಳಲ್ಲಿ ವೋಟ್ ಟರ್ನ್ಔಟ್ ಆಗಿದೆ. ಈಗ ಇವ್ರು ನಿಲ್ಲಿಸ್ಬಿಟ್ರೆ ಮುಂದೆ ನಮ್ಮ ರಾಜಕೀಯ ಭವಿಷ್ಯ ಏನು ಅನ್ನೋದು ಆತಂಕ. ನಿಮ್ಗೇನು ಗೊತ್ತಾಯ್ತು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನು ನೋಡ್ತೀಯ? ಎಲ್ಲಿ ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆಪ್ಪ? ನಾನು ನೋಡ್ದಿರೋ ಪತ್ರಿಕೆ ನಾನು ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಸಿಎಂ ಡಿ ಕೆ ಶಿವಕುಮಾರ್ ಅಟ್ಲೀಸ್ಟ್ ನಮ್ಮಿಬ್ಬರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅನ್ನೋದನ್ನ ಆವಾಗವಾಗ ಮಾತಾಡ್ತಿದ್ದಾರೆ, ಆವಾಗವಾಗ ಅವ್ರ ಆಪ್ತರ ಹತ್ರ ಹೇಳ್ಕೊಂಡಿದ್ದಾರಂತೆ. ಬಟ್ ಸಿಎಂ ಹತ್ರ ಯಾವ ವಿಚಾರಗಳಲ್ಲೂ ತುಟಿ ಬಿಚ್ಚದೇ ಇರೋದು ನನ್ನ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಸೊ ಏನಿದು, ಇದು ಯಾವ ರೀತಿ ಸ್ಟ್ರಾಟಜಿ ಅಂತ ಅನ್ಕೊಳ್ಬೇಕು ನಾವು? ಅಂದರೆ ನವೆಂಬರ್ ಕ್ರಾಂತಿಯ ವಿಚಾರ ಏನು ಅಥವಾ ಪವರ್ ಶೇರಿಂಗ್ ವಿಚಾರ ಏನು, 2.5 ಹೌದಾ, ಈ ರೀತಿಯ ಸಾಕಷ್ಟು ಬಾರಿ ಅವರ ಆಪ್ತ ವಲಯ ಕೇಳಿದೆ ಅನ್ನುವಂಥದ್ದು. ಆದರೆ ಕೆಲವರು ಬಳಿಯವರು ಆ ರೀತಿ ಒಂದು ಮಾತುಕತೆ ಆಗಿದೆ, ರಾಹುಲ್ ಗಾಂಧಿ ಅವರು ಹೇಳಿಲ್ಲ ಅದನ್ನು ಅಧಿಕೃತವಾಗಿ, ಆದರೆ ಬೇರೆಯವರು ಅಂದರೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಮಠದಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದು, ಕೆಲವರು ಬಳಿ ಹೇಳಿದ್ದಾರೆ ಅನ್ನುವಂಥದ್ದು. ಮತ್ತೆ ಕೆಲವು ಆಪ್ತರು ಇಲ್ಲ ನಮ್ಮ ಹತ್ರ ಆ ಥರ ಏನು ಹೇಳಿಲ್ಲ ಅಂತ ಸಿಎಂ ಹೇಳಿದ್ದಾರೆ ಅನ್ನುವಂಥ ಮಾತು ಕೂಡ ಹಿಂದಿನಿಂದ ಬಂದಿತ್ತು. ಹಾಗಾಗಿ ಈ ಚರ್ಚೆ ಮೊದಲಿಂದಲೂ ಕೂಡ ಜೋರಾಗಿ ಕೇಳಿಬಂದಿತ್ತು. ಆದರೆ ಇತ್ತೀಚೆಗಿನ ಬೆಳವಣಿಗೆಗಳು ಅಂದರೆ ನವೆಂಬರ್ ಕ್ರಾಂತಿ ಶುರುವಾಗುತ್ತೆ ಅಥವಾ ಪವರ್ ಶೇರಿಂಗ್ ಆಗುತ್ತೆ ಎನ್ನುವ ಪೀಕಿಗೆ ಬಂದು ನಿಂತಿರುವಂಥದ್ದು ಈಗ ನವೆಂಬರ್ ತಿಂಗಳ ಆರಂಭದ ಕಾರಣಕ್ಕಾಗಿ. ಹಾಗಾಗಿ ಈ ಸಂದರ್ಭದಲ್ಲಿ ಸಿಎಂ ತಮ್ಮ ಆಪ್ತರ ಬಳಿ ಎಲ್ಲೂ ಕೂಡ ಯಾವ ವಿಚಾರವನ್ನು ಮಾತನಾಡ್ತಾ ಇಲ್ಲ ಮುಕ್ತವಾಗಿ ಅನ್ನುವಂಥದ್ದು ಅವರ ಆಪ್ತ ವಲಯದಲ್ಲಿರುವಂಥ ಆತಂಕ. ಅಂದರೆ ಆ ಪವರ್ ಶೇರಿಂಗ್ ಅನ್ನುವಂಥದ್ದು ಚರ್ಚೆ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ನೋಡೋಣ ನಮಗೆ ಅಂತ ಕೇಳಿದ್ರೆ ಅದಕ್ಕೂ ಕ್ಲಾರಿಟಿ ಇಲ್ಲ. ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಮುಂದೆ ತೀರ್ಮಾನ ಮಾಡೋಣ ಬಿಡಿ ಅನ್ನುವಂಥ ಒಂದು ಅಡ್ಡಗೋಡೆ ಮೇಲೆ ದೀಪಿಟ್ಟಂಥ ರೀತಿಯಲ್ಲಿ ಒಂದು ಸರಿ ಮಾತಾಡ್ತಿದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಯಾವ ಮಾತನ್ನು ಕೂಡ ಸಿಎಂ ಸ್ಪಷ್ಟವಾಗಿ ಆಪ್ತರ ಮುಂದೆ ಹೇಳ್ತಾ ಇಲ್ಲ ಅನ್ನುವಂಥದ್ದು. ಇದು ಸಹಜವಾಗಿ ಸಿಎಂ ಆಪ್ತ ವಲಯದ ಶಾಸಕರು ಸಚಿವರುಗಳಿಗಿರುವಂಥ ಆತಂಕ. ಅಂದರೆ ಹಾಗೇನಾದರೂ ಸಿಎಂ ಮೇಲೆ ಒತ್ತಡ ಬರುತ್ತಾ ಅಥವಾ ಸಿಎಂ ಅದಕ್ಕೆ ಬಗ್ತಾರಾ ಅಥವಾ ಸಿಎಂ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಿದ್ರೆ ಇವರು ಮನವರಿಕೆ ಆಗ್ತಾರಾ, ಹೀಗೆ ಏನಾಗ್ಬೋದು ಅನ್ನುವಂಥ ಆತಂಕ ಸಹಜವಾಗಿರ್ಬೋದು. ಯಾಕಂದರೆ ಬಹಿರಂಗವಾಗಿ ಮುಖ್ಯಮಂತ್ರಿಗಳು ಕೂಡ ಎಲ್ಲೂ ಕೂಡ ಇದ್ರ ಬಗ್ಗೆ ಹೇಳಿಕೆ ಕೊಡದೇ ಇರೋದ್ರಿಂದ ಸಹಜವಾಗಿ ಅವರ ಆಪ್ತ ವಲಯಕ್ಕೆ ಈ ಆತಂಕ ಹೆಚ್ಚಾದಂತೆ ಕಾಣಿಸ್ತಾ ಇದೆ ಮಮತಾ. ರೈಟ್.